ಗುಡ್ ಈವ್ನಿಂಗ್ ಎಲ್ಲರಿಗೂ. ಓಕೆ, ಈ ಒಂದು ವಿಡಿಯೋ ಬಂದುಬಿಟ್ಟು ರಿಲೇಟೆಡ್ ಟು ಬಿ ಎಸ್ ನರ್ಸಿಂಗ್, ಬಿ ಪಿ ಟಿ, ಬಿ ಪಿ ಒ ಮತ್ತು AHS ಕೋರ್ಸ್ಗಳಿಗೆ ಸೀಮಿತ ಆಗಿರ್ತದೆ. ಸೊ ಬೇರೆ ಬೇರೆ ಕೋರ್ಸಸ್ಗೆ ಬೇರೆ ಬೇರೆ ವೀಡಿಯೋಸ್ ಮಾಡ್ತೀನಿ. ಈ ಒಂದು ವಿಡಿಯೋ ಯಾಕೆ ಸ್ಪೆಸಿಫಿಕ್ಕಾಗಿ ತೊಗೊಂಡೆ ಅಂತಂದರೆ, ಭಾಳಷ್ಟು ಹುಡುಗರು ಕೇಳ್ತಿದ್ದಾರೆ. ಯಾಕಂದರೆ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಬಟ್ ಕೆಲವೊಂದಿಷ್ಟು ಹುಡುಗರು ಏನಾಗ್ತಿದೆ ಅಂತಂದರೆ, ಯು ಆರ್ ಸ್ಟಾಪ್ಡ್ ಫ್ರಮ್ ದಿ ಅಡ್ಮಿಷನ್ ಪ್ರೊಸೆಸ್ ಅಂತ ಬರ್ತದೆ, ಹೌದಲ್ವಾ? ಅಂದರೆ ಕೆಲವೊಂದಿಷ್ಟು ಹುಡುಗರು ಎಲ್ಲರಿಗೂ ಅಲ್ಲ. ಬಟ್ ಏನು ಮಾಡಿರಿ ಅಂತಂದರೆ, ತಿರ್ಗಾ ಸ್ವಲ್ಪ ಬಿಟ್ಟು ಲಾಗಿನ್ ಆಗಿರಿ ಬರ್ತಾಯಿದೆ. ಓಕೆ, ಕ್ಲಿಯರಾಗಿ ಚೆನ್ನಾಗಿ ಬರ್ತಾಯಿದೆ. ಸೊ ಇಲ್ಲಿ ಏನು ಕ್ವೆಶನ್ಸ್ ಕಾಡ್ತಿರೋದಂತಂದರೆ, ನಾವೇನು ಚಾಯ್ಸ್ ಎಂಟ್ರಿ ಮಾಡ್ತಾಯಿದ್ದೀವಿ, ಬಟ್ ಅಮೌಂಟು ನಮಗೆ ಗೊಂದಲ ಆಗ್ತಿದೆ. ಅಮೌಂಟ್ ಬಗ್ಗೆ ಎಲ್ಲ ಹುಡುಗರು ಕೇಳ್ತಿರೋದು, ನಂಗೆ ಅಮೌಂಟ್ ಬಗ್ಗೆ ಸ್ವಲ್ಪ ಕರೆಕ್ಟಾಗಿ ಕ್ಲಾರಿಫಿಕೇಷನ್ ಕೊಡಿ, ಅಡ್ಮಿಷನ್ ಪ್ರೊಸೆಸ್ ಬಗ್ಗೆ ಕಂಪ್ಲೀಟಾಗಿ ಹೇಳಿಬಿಡಿ ಅಂತಂದು ಹೇಳಿದ್ರಿ. ಸೊ ಹಾಗಾಗಿ ಕಂಪ್ಲೀಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಫಸ್ಟ್ ಆಫ್ ಆಲ್ ನಿಮಗೆ ಇಷ್ಟು ಕೋರ್ಸಸ್ ಈಗ ಹೇಳ್ದಂಗೆ ಬಿ ಎಸ್ ನರ್ಸಿಂಗು, ಬಿ ಪಿ ಟಿ, AHS ಮತ್ತು ಬಿ ಪಿ ಒ ಇಷ್ಟು ಕೋರ್ಸಸ್ಗಳಿಗೆ ಏನಂತಂದರೆ ಚಾಯ್ಸ್ ಎಂಟ್ರಿ ಚಾಯ್ಸ್ 1 ಕೊಟ್ಟರೆ ಸದ್ಯಕ್ಕೆ ಅಡ್ಮಿಷನ್ ಮಾಡ್ಸ್ಕೊತಿದ್ದೀರಾ. ಚಾಯ್ಸ್ 2 ಮತ್ತು ಚಾಯ್ಸ್ 3 ಕೊಟ್ಟರೆ ನೀವು ಯಾವುದೇ ರೀತಿಯಾಗಿ ದುಡ್ಡು ಪೇ ಮಾಡೋಂಗಿಲ್ಲ, ಡೈರೆಕ್ಟ್ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಸೊ ಈಗ ಚಾಯ್ಸ್ 1 ಕೊಟ್ಟವ್ರಿಗೆ ಅಂದರೆ ಈಗ ಚಾಯ್ಸ್ 1 ಕೊಡ್ತಿದ್ದೀರ ಅಂತಂದರೆ ದುಡ್ಡು ಎಷ್ಟು ಪೇ ಮಾಡಬೇಕು, ಯಾವ ರೀತಿ ಪೇ ಮಾಡಬೇಕು. ಸೊ ನಾನು ಹೇಳ್ತೀನಿ ನೋಡಿ, ಈ ಇಷ್ಟು ಕೋರ್ಸಸ್ಗೆ ಯಾವುದೇ ರೀತಿ ಬ್ಯಾಂಕಿಗೆ ಹೋಗೋ ಅವಶ್ಯಕತೆ ಇಲ್ಲ. ಯಾಕೆ ಹೇಳ್ತಿದ್ದೇನೆ ಅಂತಂದರೆ, ಆನ್ಲೈನ್ 10 ರೂಪಾಯಿ ಇದೆ ನಿಮಗೆ ಕೇವಲ ಸದ್ಯಕ್ಕೆ. ಸೊ 10 ರೂಪಾಯಿನ ಫೀಸ್ ಅಂತಂದರೆ, ಸೊ ಹೇಳ್ತೀನಿ ಕರೆಕ್ಟಾಗಿ ಕೇಳಿಸೋರಿ. ನೀವೇನು ಮಾಡ್ತೀರಾ, ಸೇಮ್ ಆ್ಯಸ್ ಯೂಶ್ವಲ್ ನಿಮ್ಮ ಸೀಟ್ ನಂಬರ್ ಹಾಕ್ಕೊಂತೀರಾ ಆ್ಯಂಡ್ ಅಪ್ಲಿಕೇಶನ್ ನಂಬರ್ ಏನಂದ್ರೆ ವೆರಿಫಿಕೇಷನ್ ಸ್ಲಿಪ್ ಥ್ರೂ ಏನು ಮಾಡ್ತೀರಾ, ಲಾಗಿನ್ ಆಗ್ತೀರಾ. ಸೇಮ್ OTP ತೊಗೊಂಡು ಲಾಗಿನ್ ಆಗ್ತೀರಾ. ಈ ಸರ್ತಿ ಫೇಸ್ ರೆಕಗ್ನೈಸೇಷನ್ ಇದೆ ಗೊತ್ತಿರುವಾಗೆ. ಕ್ಯಾಪ್ಚರ್ ಅಂದರೆ ಸೆಲ್ಫಿ ಹಿಡ್ಕೊತಿರೋ ಅಥವಾ ಒಂದು ಫೋಟೋ ತೋರಿಸಿದ್ರೆ ನಡೀತು. ಅಂದರೆ ಕ್ಯಾಂಡಿಡೇಟ್ ಇಲ್ಲ ನನ್ನ ಹತ್ರ ಸ್ಟೂಡೆಂಟ್ ಇಲ್ಲ ಅಂತಂದರೆ ಅವ್ರನ್ನ ಫೋಟೋ ಇದ್ದರೆ ಸಾಕು, ಕ್ಯಾಪ್ಚರ್ ಆಗ್ತಿದೆ. ಓಕೆ, ಆರಾಮ್ಸಾಗಿ ಓಪನ್ ಆಗುತ್ತೆ. ಅಂದರೆ ಮೀನ್ಸ್ ಆಪ್ಷನ್ ಎಂಟ್ರಿ ಪೇಜ್ ಮಾಡಲಿಕ್ಕಿಂತ ಮುಂಚೆ ಯಾವ ರೀತಿ ಓಪನ್ ಆಗ್ತಿತ್ತು ಅಲ್ಲಿವರೆಗೂ ಓಪನ್ ಆಗುತ್ತೆ. ಅದಾದ ನಂತರ ಹುಡುಗರು ಏನು ಮಾಡಬೇಕಪ್ಪ ಅಂತಂದರೆ, ನೀವು ಚಾಯ್ಸ್ ಬರ್ತದೆ ಅಂದರೆ ಅಡ್ಮಿಷನ್ ಅಂತ ಇದೆ ನೋಡಿ, ಆ ಕಾಲಮ್ ಬಾಕ್ಸಲ್ಲಿ ಅಂದರೆ 4 ಬಾಕ್ಸ್ ಬರುತ್ತೆ ನಿಮ್ಮದು. ಅದರಲ್ಲಿ ಅಡ್ಮಿಷನ್ ಅಂತ ಕೆಳಗಡೆ ಚಾಯ್ಸ್ ಎಂಟ್ರಿ ಬರುತ್ತೆ. ಸೊ ಅದರಲ್ಲಿ ಚಾಯ್ಸ್ ಎಂಟ್ರಿ ಕ್ಲಿಕ್ ಮಾಡ್ಕೊಂಡಾದ ನಂತರ ಚಾಯ್ಸ್ 1 ಕೊಟ್ಟರು ಅಂದರೆ ಚಾಯ್ಸ್ 1 ಕೊಟ್ಟು ಬಿಟ್ಟು ಕನ್ಫರ್ಮೇಷನ್ ಕೊಡ್ತೀರಾ. ಸೊ ಚಾಯ್ಸ್ ಎಂಟ್ರಿ ಮುಗೀತು. ಬಟ್ ಅದಾದ ನಂತರ ನೆಕ್ಸ್ಟ್ ಏನು ಮಾಡಬೇಕು ನಿಮಗೆ ಅಂತಂದರೆ, ನಿಮಗೆ ಕೆಳಗಡೆ ಚಾಯ್ಸ್ ಎಂಟ್ರಿ ಕೆಳಗಡೆ ಏನು ಬರ್ತದೆ ಅಂತಂದರೆ, ಒಂದು ಚಲನ್ ಡೌನ್ಲೋಡ್ ಅಂತ ಬರ್ತದೆ ಆ್ಯಂಡ್ ಇನ್ನೊಂದು ಪೇಮೆಂಟ್ ಆನ್ಲೈನ್ ಅಂತ ಬರ್ತದೆ ನಿಮಗೆ. ಓಕೆ, 2 ರೀತಿ ಆಪ್ಷನ್ ತೋರಿಸುತ್ತೆ. ಅವು ಎರಡರಲ್ಲಿ ಏನು ಮಾಡ್ಕೋರಿ ಅಂತಂದರೆ, ಅವೆರಡರಲ್ಲಿ ಏನು ಮಾಡಿರಿ ಅಂತಂದರೆ ನಿಮಗೆ ಆನ್ಲೈನ್ ಮಾಡ್ಕೋರಿ. ಯಾಕಂತಂದರೆ ನಿಮಗೆ ಲೈಕ್ ಎಕ್ಸಾಂಪಲ್ ನಿಮ್ಗೆ ಮ್ಯಾನೇಜ್ಮೆಂಟ್ ಸೀಟ್ ಸಿಕ್ಕಿರ್ತೋ ಅಥವಾ ಗೌರ್ಮೆಂಟ್ ಕಾಲೇಜ್ ಸಿಕ್ಕತ್ತೋ ಅಥವಾ ಗೌರ್ಮೆಂಟ್ ಸೀಟ್ ಪ್ರೈವೇಟ್ ಕಾಲೇಜ್ ಸಿಕ್ಕತ್ತೋ ಅದು ಮ್ಯಾಟ್ರಲ್ಲ. ನೀವು ಆನ್ಲೈನ್ ಪೇಮೆಂಟಲ್ಲಿ ಹೋಗ್ರಿ ಎಲ್ಲರೂ. ಸೊ ಆನ್ಲೈನ್ ಪೇಮೆಂಟಲ್ಲಿ ಹೋದ್ರೆ ಏನಾಗುತ್ತೆ ಅಂತಂದರೆ, 10 ರೂಪಾಯಿ ಎಲ್ಲರೂ ಕೂಡ 10 ರೂಪಾಯಿ ಇದೆ ಸದ್ಯಕ್ಕೆ. 10 ರೂಪಾಯಿನ ಪೇ ಮಾಡ್ಕೋರಿ. ಪ್ರಿಂಟ್ ಅಂದರೆ ಪೇಮೆಂಟ್ ಮಾಡಿರ್ತಕ್ಕಂಥ ಪೇಮೆಂಟ್ ಡೀಟೇಲ್ಸ್ನ ಸ್ಕ್ರೀನ್ಶಾಟ್ ತೊಗೊತಾರೋ ಅಥವಾ PDF ತೊಗೊತಾರೋ ಅದನ್ನ ಫೋಟೋ ತಗೋರಿ ಒಟ್ಟಿನಲ್ಲಿ. ಸೊ ಮತ್ತೆ ತಿರ್ಗಿ ಹೋಮ್ ಪೇಜ್ಗೆ ಬನ್ನಿರಿ, ಅದೇ ಸೇಮ್ ಪೇಜ್ಗೆ ಬನ್ನಿರಿ. ನೀವು ಚಾಯ್ಸ್ ಎಂಟ್ರಿ ಕೆಳಗಡೆ ಮತ್ತೆ ಅಂದರೆ ಇನ್ ಕೇಸ್ ಆನ್ಲೈನ್ ಪೇಮೆಂಟ್ ಆಗಿತ್ತಂತಂದರೆ 2 ರೀತಿ ಆಪ್ಷನ್ ಬರ್ತದೆ. ಒಂದು ಪೇಮೆಂಟ್ ಡೀಟೇಲ್ಸ್, ಇನ್ನೊಂದು ಕನ್ಫರ್ಮೇಷನ್ ಸ್ಲಿಪ್. 10 ರೂಪಾಯಿ ಪೇ ಮಾಡಿರಿ. ಯಾವುದೇ ರೀತಿ ಚಾಲನ್ ಡೋ ಮಾಡ್ಕೊಳ್ಳೋದೇ ಬೇಡ ನೀವು. 10 ರೂಪಾಯಿ ಪೇ ಮಾಡಿದ ತಕ್ಷಣ ಇಮಿಡಿಯೇಟ್ ಏನಂತಂದರೆ ವಾಪಸ್ ಹೋಮ್ ಪೇಜ್ಗೆ ಬಂದಾಗ 2 ರೀತಿಯಾಗಿ ಹೇಳಿದೆ ನಾನು. ಒಂದು ನಿಮ್ಮದು ಪೇಮೆಂಟ್ ಡೀಟೇಲ್ಸು, ಇನ್ನೊಂದು 2ನೇದು ಬಂದುಬಿಟ್ಟು ಕನ್ಫರ್ಮೇಷನ್ ಸ್ಲಿಪ್. ಅವು 2 ಕೂಡ ಡೌನ್ಲೋಡ್ ಮಾಡ್ಕೋರಿ, ಪ್ರಿಂಟ್ಔಟ್ ತೊಗೋರಿ ವಿತ್ ಎಲ್ಲನೂ ಕೂಡ ಡಾಕ್ಯುಮೆಂಟ್ಸು. ಈಗಾಗಲೇ ಡಾಕ್ಯುಮೆಂಟ್ಸ್ ಏನೇನೆಲ್ಲ ಬೇಕು ಭಾಳಷ್ಟು ಹೇಳ್ಬಿಟ್ಟಿದ್ದೀನಿ ನಾನು ವೀಡಿಯೋಸ್ದಲ್ಲಿ. ಆ ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಕಾಲೇಜ್ಗೆ ಹೋಗ್ತೀರಿ ನೋಡಿ. ಕಾಲೇಜ್ಗೆ ಹೋದಾಗ ನೀವೇನಪ್ಪ ಅಂತಂದರೆ ಕಾಲೇಜ್ಗೆ ದುಡ್ಡು ಕಟ್ಟಬೇಕು. ಅಂದರೆ ನಮ್ಮ ನರ್ಸಿಂಗಲ್ಲಿ ಏನಪ್ಪ ಆಗ್ತಿದೆ ಅಂತಂದರೆ, ಯಾವುದೇ ರೀತಿಯಾಗಿ ಆನ್ಲೈನೇ ಮಾಡಿಬಿಟ್ಟಿದ್ದಾರೆ. ಮೀನ್ಸ್ 10 ರೂಪಾಯಿ ಇಟ್ಟಿದ್ದಾರೆ ಸುಮ್ಮನೆ ಕನ್ಫರ್ಮೇಷನ್ ಸ್ಲಿಪ್ ಬರಲಿ ಅಂತ ಉದ್ದೇಶ ಇಟ್ಕೊಂಡು. ಬಟ್ ಇಂಜಿನಿಯರಿಂಗ್ ಸ್ಟೂಡೆಂಟು ಬೇರೆ ಸ್ಟೂಡೆಂಟ್ಗೆ ಅವರಿಗೆ 1 ಲಕ್ಷಾಂತರ ರೂಪಾಯಿ ಗಟ್ಟಲೆ ಇರ್ತದೆ. ಸೊ ಹಂಗಾಗಿ ಅವ್ರು ಏನು ಮಾಡ್ತಾರೆ, ಆನ್ಲೈನ್ ಇಟ್ಟಿಲ್ಲ, ಬ್ಯಾಂಕಿಗೆ ಇಟ್ಟವ್ರೆ. ಸೊ ನಮ್ದು ಏನಾಗ್ತದೆ, ಫೀಸ್ ವೇರಿಯೇಷನ್ ಆಗುತ್ತೆ. ಮೀನ್ಸ್ ಈಗ ನೋಡಿ, ಲೈಕ್ ಅದೇ ಬಿ ಎಸ್ ನರ್ಸಿಂಗ್ ತೊಗೊಳ್ಳಿ. ನೀವು ಬಿ ಎಸ್ ನರ್ಸಿಂಗ್ ತೊಗೊಂಡಾಗ ಏನಾಗುತ್ತೆ ಅಂತಂದರೆ, ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ ಒಂದು 10 ರಿಂದ 20 ಸಾವಿರ ಮ್ಯಾಕ್ಸಿಮಮ್ ಇಟ್ಕೊಂಡು ಹೋಗಿರಿ. ಬಟ್ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರೆ ಒಂದು 50-60 ಸಾವಿರ ಕೂಡ ಇಟ್ಕೊಂಡು ಹೋಗಿರಿ. ಅದೇ ಮ್ಯಾನೇಜ್ಮೆಂಟ್ ಸೀಟ್ ಸಿಕ್ಕು ನೀವು ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಮಾಡ್ಕೊತಿದ್ದೀರ ಅಂತಂದರೆ ನೀವು 1 ಲಕ್ಷ ಮೇಲೆ ಆಗುತ್ತೆ ಫೀಸು. 1,20,000 30,000 ಆಗುತ್ತೆ. ಸೊ ತೊಗೊಂಡು ಹೋಗಿ. ನಿಮ್ಗೆ 10,000 ರೂಪಾಯಿ ತೋರಿಸ್ತಾ ಇದೆ. ಬಟ್ 10,000 ರೂಪಾಯಿ ನೀವು ಫಾರ್ಮಾಲಿಟಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಪದೇ ಅಷ್ಟಿರಲ್ಲ, ಜಾಸ್ತಿ ಇರ್ತದೆ. ಸೇಮ್ ಅದೇ ರೀತಿಯಾಗಿ ನಿಮ್ಗೆ ಬಿ ಪಿ ಟಿ ಕೋರ್ಸ್ ಸಿಕ್ತು ಕೂಡ ನಿಮಗೆ ಗೌರ್ಮೆಂಟ್ ಸೀಟ್ ಸಿಕ್ಕಿತ್ತು, ಅದು 2,700 ಎಷ್ಟು ತೋರಿಸ್ತಿದೆ ಅಷ್ಟೇ ಇರಲ್ಲ. ಅಲ್ಲಿ ಹೋಗಿದ ಮೇಲೆ 30,000 40,000 50,000 ಕೂಡ ತೊಗೋಬೋದು. ಸೊ ಅಂದರೆ ಫೀಸ್ ಎಲ್ಲನೂ ಕೂಡ ಮ್ಯಾಟ್ರ್ ಆಗೋದು ಎಲ್ಲಿಯಪ್ಪ ಅಂತಂದರೆ, ಕಾಲೇಜ್ ಹೋಗ್ತಿರಲ್ವ ಕಾಲೇಜಲ್ಲಿ ಕೇಳ್ತಾರೆ. ಸೊ ಹಂಗಾಗಿ ಕಾಲೇಜಲ್ಲೇ ಎಲ್ಲನೂ ಕೂಡ ಫೀಸ್ ಪೇ ಮಾಡೋದಿರ್ತದೆ. ಜಸ್ಟ್ ಇವಾಗ ನಿಮ್ಗೆ ಏನು ಬೇಕು, ಕನ್ಫರ್ಮೇಷನ್ ಸ್ಲಿಪ್ ಬೇಕು. ಕನ್ಫರ್ಮೇಷನ್ ಸ್ಲಿಪ್ ಜೊತೆಗೆ ಪೇಮೆಂಟ್ ಡೀಟೇಲ್ಸ್ ಕೂಡ ಅದು ಒಂದು ಫೀಡೇ ಬೇಕು. 2 ಕೂಡ ಪೇಮೆಂಟ್ ಮಾಡಿದಾದ ತಕ್ಷಣ, ಓಕೆ, ನೀವು ಏನಪ್ಪ ಅಂದರೆ ಆನ್ಲೈನ್ ಪೇಮೆಂಟ್ ಫೋನ್ಪೇ ಮಾಡ್ತಿರೋ ಅಥವಾ ಇನ್ನೊಂದು ಎದರಲ್ಲಿದೆ ಮಾಡ್ತಿರೋ ಮಾಡಿ. 10 ರೂಪಾಯಿ ಇದೆ, ಏನೂ ಆಗೋಲ್ಲ, ಕರೆಕ್ಟೇ ಮಾಡಿರಿ ಅಷ್ಟೇ, ಏನಾಗಲ್ಲ. ಮಾಡಿದ ತಕ್ಷಣ ಆಟೋಮೆಟಿಕ್ ಆನ್ಲೈನ್ ಮಾಡಿದರೆ ಇಮಿಡಿಯೇಟ್ ಕನ್ಫರ್ಮೇಷನ್ ಸ್ಲಿಪ್ ಬರುತ್ತೆ. ಅದೇ ನೀವು 10 ರೂಪಾಯಿ ತೊಗೊಂಡೋಗಿ ಬ್ಯಾಂಕಿಗೆ ಅಂದರೆ ಚಾಲನ್ ಡೌನ್ ಮಾಡಿಕೊಂಡು ಬ್ಯಾಂಕಿಗೆ ಹೋಗಿ ಅಲ್ಲಿ ಅವ್ರು ಕಟ್ಕೊಂಡು ಮತ್ತೆ ಬರಲಿಕ್ಕೆ ಟೈಮ್ ಆಗುತ್ತೆ. ಸೊ ಇವತ್ತು ಈಗ ಹೆಂಗಿದ್ರು ಇದುವರೆಗೂ ಚಾಯ್ಸ್ ಎಂಟ್ರಿ ಮಾಡಿದವ್ರಿಗೆ ಹೇಳ್ತೀನಿ ನಾನು, ಇವಾಗ ಹೋಗ್ಬಿಟ್ಟು ಇದುವರೆಗೂ ಚಾಯ್ಸ್ ಎಂಟ್ರಿ ಯಾರೆಲ್ಲ ಮಾಡಿಲ್ಲ, ಈಗ ಹೋಗ್ಬಿಟ್ಟು ಏನು ಮಾಡಿರಿ, ಆರಾಮ್ಸೆ ಚಾಯ್ಸ್ 1 ಕೊಡೋರು ಹೇಳ್ತೀನಿ. ಇಷ್ಟೆಲ್ಲ ಮಾಡಿರಿ. ಚಾಯ್ಸ್ 2 ಆ್ಯಂಡ್ 3 ಕೊಟ್ಟರೆ ನಿಮ್ಗೆ ಗೊತ್ತಿರುವಾಗೆ ಆಟೋಮೆಟಿಕ್ ಸೆಕೆಂಡ್ ರೌಂಡ್ ಹೋಗ್ತಾರೆ. ಸೆಕೆಂಡ್ ರೌಂಡಲ್ಲಿ
ಸೀಟ್ ಭಾಳಷ್ಟು ಇದಾವೆ. ಓಕೆ, ಎಷ್ಟು ಸೀಟ್ ಉಳ್ಕೊಂಡಿವೆ, ಎಷ್ಟು ಪರ್ಸೆಂಟ್ ಸೀಟ್ ಉಳ್ಕೊಂಡಿವೆ, ಸೆಕೆಂಡ್ ರೌಂಡ್ ಯಾವ ರೀತಿ ನಡೀತದೆ ಕಂಪ್ಲೀಟಾಗಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಸದ್ಯಕ್ಕೆ ಇದಿಷ್ಟು ಇನ್ಫಾರ್ಮೇಷನ್ ಗೊತ್ತಿರಲಿ ಚಾಯ್ಸ್ ಒನ್ ಮಾಡೋರಿಗೆ. ಆ್ಯಂಡ್ ಡೊನೇಷನ್ ಅಂತೂ ಕೇಳ್ತಾರೆ ಎಲ್ಲ ಕಾಲೇಜಲ್ಲಿ, ಅದ್ರಂತೂ ಬದಿಟ್ಟ ಬುದ್ಧಿ. ಅಂದರೆ BS ನರ್ಸಿಂಗ್ ಹೇಳ್ದಂಗೆ ನಾನು 10,000 ರೂಪಾಯಿ ತೋರಿಸುತ್ತೆ, ಬಟ್ ಅಲ್ಲಿ ಇರೋ ಮ್ಯಾಟ್ರ್ ಬೇರೆ. ಸೊ ಹೇಳ್ದಂಗೆ ಗೌರ್ಮೆಂಟ್ ಕಾಲೇಜ್ ಸಿಕ್ಕಿತ್ತಂದರೆ ಒಂದು 20,000 ಇಟ್ಕೊಂಡು ಹೋಗಿರಿ. ಪ್ರೈವೇಟ್ ಕಾಲೇಜ್ ಸಿಕ್ಕಿದ್ರೆ ಗೌರ್ಮೆಂಟ್ ಸೀಟ್, ಪ್ರೈವೇಟ್ ಕಾಲೇಜ್ ಸಿಕ್ಕಿತ್ತಂದರೆ ಒಂದು 50,000 ಕೂಡ ಇಟ್ಕೊಂಡು ಹೋಗಿರಿ. ಮ್ಯಾನೇಜ್ಮೆಂಟ್ ಸೀಟ್ ಸಿಕ್ಕಿರಂತೂ 1,40,000 ಕೂಡ ಇಟ್ಕೊಂಡು ಹೋಗಿರಿ. ಹೇಳಕ್ಕಲ್ಲ, ಅಂದರೆ ಚಾಯ್ಸ್ ಒನ್ ಕೊಟ್ಟು ಮ್ಯಾನೇಜ್ಮೆಂಟ್ ಸೀಟ್ ಕಲಿತೀನಿ ಅನ್ನೋರು ಈಸ್ ಭಾಳ ಇರುತ್ತೆ. ಸರಿನಾ? ಸರಿ, ಏನಾದರೂ ನಿಮಗೆ ನರ್ಸಿಂಗ್ ತಕ್ಕನಂಗೆ ಮತ್ತು BP, DPO, AHS ತಕ್ಕನಂಗೆ ಏನಾದರೂ ಚೇಂಜಸ್ ಆಯ್ತು ಅಂದರೆ ಹೇಳ್ತಾ ಇರ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.